ಒಂದು ಪರ್ಸನ್ 30 grams ಆಫ್ ಡ್ರೈ ಸೋಯಾ ಚಂಕ್ಸ್ ಪರ್ ಟೈಮ್ ತಗೋಬಹುದು. ಈ ಸೋಯಾ ಚಂಕ್ಸ್ ಕುಕ್ ಮಾಡಕ್ಕೆ 4 ಸಿಂಪಲ್ ಟಿಪ್ಸ್ ಕೊಡ್ತೀನಿ. ದ ಲಾಸ್ಟ್ ಟಿಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್, ಸೋಯಾ ಚಂಕ್ಸ್ನ ವಾಶ್ ಮಾಡ್ಕೊಳ್ಳಿ. ಕುದಿತಾ ಇರೋ ನೀರಿಗೆ ಈ ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿ 5 ನಿಮಿಷ ಅದರಲ್ಲಿ ಬಿಡಿ. ಒಂದು ಸ್ವಲ್ಪ ಉಪ್ಪು ಹಾಕೋಬೋದು. ಆಫ್ಟರ್ 5 minutes ಆಫ್ ಮಾಡಿ ಆ ಬಾಯ್ಲಿಂಗ್ ವಾಟ್ರಲ್ಲಿ ಇನ್ನೊಂದು 5 ನಿಮಿಷ ಆ ಸೋಯಾ ಚಂಕ್ಸ್ ಚೆನ್ನಾಗಿ ಸೋಕ್ ಆಗಲಿ. ಈಗ 10 ನಿಮಿಷ ಮೇಲಾಯಿತು. ಇದನ್ನು ನಾವು ಒಂದು ಮಿಸ್ಟೇಕ್ ಮಾಡ್ತಾ ಇದ್ದಿದ್ದು, ಸ್ಕ್ವೀಸ್ ಮಾಡಿದಾಗ ತೀರಾ ಸ್ಕ್ವೀಸ್ ಮಾಡಬಾರ್ದು. ಕೇವಲ 80% ನೀರು ಹೋಗೋಷ್ಟು ಸ್ಕ್ವೀಸ್ ಮಾಡಿದಾಗ ಸಾಫ್ಟ್ ಇರುತ್ತೆ ಸೋಯಾ ಚಂಕ್ಸ್. ಸೊ ನಾನು ಅಷ್ಟೇ ಮಾಡ್ತಾ ಇದ್ದೀನಿ. ಲಾಸ್ಟ್ ಪಾಯಿಂಟರ್, ಮ್ಯಾರಿನೇಟ್ ಮಾಡೋದು. ಅಟ್ಲೀಸ್ಟ್ 10 ನಿಮಿಷ ಸ್ಕ್ವೀಸ್ ಆಗಿರೋ ಸೋಯಾ ಚಂಕ್ಸ್ಗೆ ಮ್ಯಾರಿನೇಟ್ ಮಾಡಬೇಕು. ನಿಮ್ಮ ರೆಸಿಪಿ ತಕ್ಕನಂಗೆ ಮ್ಯಾರಿನೇಟ್ ಮಾಡಿ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್, ಅರಿಶಿನ, ಸಾಲ್ಟ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ. 10 ನಿಮಿಷ ಬಿಟ್ಬಿಡಿ. ಈ ಸೋಯಾ ಚಂಕ್ಸು ಒಳ್ಳೆ ಸ್ಪಾಂಜ್ ಥರ ಇರತ್ತಲ್ವಾ, ಅಷ್ಟು ಫ್ಲೇವರ್ಸು ಅಬ್ಸಾರ್ಬ್ ಮಾಡುತ್ತೆ. ನೆಕ್ಸ್ಟ್ ಟೈಮ್ ಅಡಿಗೆ ಮಾಡುವಾಗ ಇದನ್ನ ಟ್ರೈ ಮಾಡಿ. ಮತ್ತೆ ನಿಮ್ಮ ಫೇವ್ರೆಟ್ ಸೋಯಾ ಚಂಕ್ಸ್ ರೆಸಿಪಿ ಯಾವುದು ಕಮೆಂಟ್ ಮಾಡಿ. ಗ್ಲೂಕೋಮೀಟ್ರಲ್ಲಿ ಚುಚ್ಚಿ ನನ್ನ ಇಡೀ ಫಿಂಗರ್ ಟಿಪ್ಸ್ ಎಷ್ಟು ಗಟ್ಟಿ ಆಗಿಬಿಟ್ಟಿತ್ತು ಅಂದರೆ, 1994 ಟೈಪ್ 2 ಡಯಾಬಿಟಿಕ್ ಆಗಿ ಡಯಾಗ್ನೋಸ್ ಆದಾಗ ಆಗಿದ್ದಿದ್ದು ಒಂದೇನು ಅಂದರೆ, ಲ್ಯಾಬಿಗೆ ಹೋಗಬೇಕಾಗಿತ್ತು. ತದನಂತರ ಮನೆಗೆ ಗ್ಲೂಕೋಮೀಟ್ರ್ ಬಂದಾಗ ಆ ಒಂದು ಆತಂಕ ಎಷ್ಟು ಮಟ್ಟಕ್ಕೆ ಇರ್ತಾ ಇತ್ತು ಅಂದರೆ, ಊಟ ತಿಂದರೆ ಏನಾಗ್ತಾಯಿತ್ತು, ಎಷ್ಟು ಮಟ್ಟಕ್ಕೆ ಶುಗರ್ ಜಾಸ್ತಿ ಆಗ್ತಾ ಇದೆ. ಈ ಗ್ಲೂಕೋಮೀಟ್ರಲ್ಲಿ ಒಂದು ಸೆಟ್ಟಿಂಗ್ ಇದೆ ರೀ. 1 ಇಂದ 5 ಹೋಗ್ಬೋದು. ಆ್ಯಂಡ್ ನಾನು ಹೈಯೆಸ್ಟ್ ಸೆಟ್ಟಿಂಗ್ ಇಟ್ಟು ನಾನು ಚೆಕ್ ಮಾಡಿದಾಗ ಮಾತ್ರ ನನಗೆ ನೀಡ್ಲು ಒಳಗೆ ಹೋಗ್ತಾ ಇತ್ತು. ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ನನ್ನ ಫಿಂಗರ್ ಟಿಪ್ಸು ಹಾರ್ಡ್ ಆಗಿತ್ತು ಅಂತ. ತದನಂತರ ಬೈ 2017 ನನ್ನ ಜೀವನನ ಸಂಪೂರ್ಣವಾಗಿ ಬದಲಾವಣೆ ಮಾಡಿದೆ ಅಂದರೆ ಗೊತ್ತಲ್ವಾ, ಈ CGM ನನ್ನ ಕೈಯಲ್ಲಿ ಹಾಕ್ಕೊಳ್ಳೋ CGM ನೋಡಿ. ಇದು ಒಂದು ತೊಟ್ಟು ರಕ್ತ ಬರಲ್ಲ, 1400 ರೀಡಿಂಗ್ಸ್ ಅಪ್ರಾಕ್ಸಿಮೇಟ್ಲಿ 14 ದಿವಸದಲ್ಲಿ ಬರುತ್ತೆ. ಎಷ್ಟು ಮಟ್ಟಕ್ಕೆ ಕ್ಲಾರಿಟಿ ಸಿಕ್ತು ಅಂದರೆ, ಐ ಆಮ್ ಸೋ ಹ್ಯಾಪಿ ಫಾರ್ ಟೆಕ್ನಾಲಜಿ. 2017 ಥೌಸಂಡ್ಸ್ ಆಫ್ ಕ್ಲೈಂಟ್ಸ್ಗೆ ಈ ಸೆನ್ಸರ್ನ ಬಳಸಿ ಅವರ ಬ್ಲಡ್ ಶುಗರ್ಸ್ಗೆ ಬೆಸ್ಟ್ ಫುಡ್ ಏನು, ಅವರ ಲೈಫ್ ಸ್ಟೈಲ್ ಹೊಂದ್ಕೊಂಡು ಹೋಗೋಕ್ಕೆ ಯಾವ ಥರ ನಾವು ಚೇಂಜ್ ಮಾಡಿದ್ರೆ ಹೆಲ್ತಿಯಾಗಿರ್ತಾರೆ ಅಂತ ಗೈಡ್ ಮಾಡ್ತಾ ಬಂದಿದ್ದೀವಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರೇ ಡಯಾಬಿಟಿಕ್ ಇರಲಿ, ಒಂದು ವಾಟ್ಸಪ್ ಮಾಡಿ, ನಾವೇ ಕನೆಕ್ಟ್ ಆಗ್ತೀವಿ. ಡಯಟ್ ಅಂದರೆ ಏನನ್ಸುತ್ತೆ? ಡಯಟ್ ಮಾಡಿ ಅಂತಂದ್ರೆ ಆಯ್ತು, ರೈಸ್ ಕಟ್ ಔಟ್ ಮಾಡಿ, ಏನಂದ್ರೆ ಬರೀ ಚಪಾತಿ, ರಾಗಿ ರೊಟ್ಟಿ ತಿನ್ನಿ. ಸೊ ಇಟ್ ಇಸ್ ಬೋರಿಂಗ್ ಟು ಹ್ಯಾವ್ ಓನ್ಲಿ ದಟ್. ಆಮೇಲೆ ವೈಟ್ ರೈಸ್ ತಿನ್ಬೇಡಿ. ಆಲ್ಟರ್ನೇಟಿವ್ ಏನು ಯಾರು ಹೇಳಲ್ಲ. ಸೊ ಆಲ್ಟರ್ನೇಟಿವ್ ಏನ್ ತಗೊಳ್ಬೇಕು, ಯಾವ ತರ ರೈಸ್ ತಗೊಳ್ಬೇಕು, ದಟ್ ಇಸ್